ಶ್ರೀ ವಿದ್ಯಾ ಗಣಪತಿ ಕೆ ಜೈ. ಹೆಲೋ ಗೈಸ್, ಇವತ್ತು ಬಂದ್ಬಿಟ್ಟು ಡೇ 17. ಬೆಳಿಗ್ಗೆ 5 ಗಂಟೆ ಎದ್ದು ನಾನು ಹೊಲ್ಟಿದ್ದು ಎಲ್ಲಂದ್ರೆ ಸ್ಟುಡಿಯೋಗೆ ಹೋಗಿದ ತಕ್ಷಣ ಎಲ್ಲರೂ ಬಾಯ್ಸ್ ಬಂದರು, ನಾವು ಹೊಲ್ಟ್ರಿ. ಯೂಟ್ಯೂಬಲ್ಲಿ ಹಿಂಗೋ ಲೈವ್ ನಡೀತಿದೆ ಅಂತ ನಾವು ಮಸ್ತಾಗಿ ಕಾರಲ್ಲಿ ಕೂತ್ಕೊಂಡು ನೋಡ್ತಿದ್ರಿ. ಸುಪ್ರೀತ್ ಬ್ರೋದು ಮ್ಯಾಚ್ ಇತ್ತು, ಅವ್ರದ್ದು ನೋಡ್ತಾ ಇದ್ರಿ. ಅವ್ರು ಏನೋ 4 ಮರ್ಸಾಗಿ ಹೊಡೆದ್ರಿ. ನೋಡ್ಕೊಂಡು ನಾವು ರೀಚ್ ಆದ್ರಿ ಗೈಸ್. ಗ್ರೌಂಡಲ್ಲಿ ರೀಚ್ ಆಗಿದಷ್ಟ ನೋಡಿದೆ ಎಲ್ಲ ಕ್ರಿಕೆಟರ್ಸ್ ಅವರೆಲ್ಲ ಬಂದಿದ್ರು. ಅದಕ್ಕೆ ನಾವು ರೀಚ್ ಆಗಿದಷ್ಟು ನಾವು ಸ್ವಲ್ಪ ಪ್ರಾಕ್ಟೀಸ್ ಎಲ್ಲ ಮಾಡಾಗಿ ನೆಕ್ಸ್ಟ್ ಮ್ಯಾಚ್ ನಮ್ದೇ ಇದ್ದಿದ್ದು, ಅದಕ್ಕಂತ ಸ್ವಲ್ಪ ಮೀಟಿಂಗ್ ಮಾಡಿದ್ರಿ. ಶ್ರೀ ವಿದ್ಯಾ ಗಣಪತಿ ಕೆ ಜೈ. ಮ್ಯಾಚ್ ಸ್ಟಾರ್ಟ್ ಆಯಿತು. ಮ್ಯಾಚ್ ಸ್ಟಾರ್ಟ್ ಆದ್ಮೇಲೆ ನೋಡ್ತಿದ್ದೀನಿ ನಮ್ಮ ಟೀಮು ಮತ್ತು ಕಲರ್ ಟೀಮ್ದು ಇದ್ದಿದ್ದು. ಅದಕ್ಕೆ ಅಭಿ ಬ್ರೋ ಫಸ್ಟ್ ಬಾಲಲ್ಲಿ 6 ಹೊಡೆಯೋದಕ್ಕೆ ನಮ್ಮ ಸುಪ್ರೀತ್ ಬ್ರೋದು ರಿಯಾಕ್ಷನ್ ಇತ್ತು ಚೆನ್ನಾಗಿ. ಮತ್ತು ಇನ್ನೊಂದು ಸೆಕೆಂಡ್ ಬಾಲಲ್ಲಿ 6 ಹೊಡೆಯೋದಕ್ಕೆ ನಮ್ಮ ಸುಪ್ರೀತ್ ಬ್ರೋದು ರಿಯಾಕ್ಷನ್ ಈ ಥರ ಇತ್ತು. ಅದಾದ್ಮೇಲೆ ಮ್ಯಾಚ್ ಎಲ್ಲ ಮುಗಿದ್ಮೇಲೆ ನಮ್ಮ ಚಂದು ಬ್ರೋ ಸಿಕ್ಕಿದ್ರು. ಅವ್ರ ಹತ್ರನೇ ಸ್ವಲ್ಪ ಮಾತಾಡಾದ್ಮೇಲೆ ನಮ್ಮ ನನ್ಮಂಗ್ಲ ಭರತ್ ಬ್ರೋನು ಸಿಕ್ಕಿದ್ರು. ಅದಾದ್ಮೇಲೆ ರಿತೇಶ್ ಮತ್ತೆ ಅಂಶುನು ಬಂದಿದ್ರು. ಅಲ್ಲಿ ನಾನು ಪೇಮೆಂಟ್ ಮಾಡಿರಲಿಲ್ಲ, ಓಡ್ ಬಂದ್ಬಿಟ್ಟಿದೆ ಗೈಸ್. ಅದಕ್ಕೆ ಅವ್ರು ಪೇಮೆಂಟ್ ಮಾಡ್ತಿದ್ರು. ಪೇಮೆಂಟ್ ಎಲ್ಲ ಆದ್ಮೇಲೆ ವಾಪಸ್ ಗ್ರೌಂಡ್ ಬಂದ್ಮೇಲೆ ಇಲ್ಲೆಲ್ಲ ಚೇಸ್ ಮಾಡ್ತಿದ್ರಿ ನೋಡಿ. ಮ್ಯಾಚ್ ನಡೀತಾ ಇತ್ತು. ನಾನು ಮೀಟ್ ಮಾಡಿ ರಾಯಲ್ಸ್ ಬ್ರೋಗೆ. ಅದಾದ್ಮೇಲೆ JB ಬ್ರೋ ಸಿಕ್ಕಿದ್ರು, ಅವ್ರ ಹತ್ರ ಮೀಟ್ ಮಾಡಿದೆ. ಮ್ಯಾಚಸ್ ಎಲ್ಲ ಮುಗಿದ್ಮೇಲೆ ಅಂಕಿತಾ ಮೇಡಮ್ಗೂ ಬಾಯ್ ಅಂತೆ. ಪ್ರದೀಪ ನನಗೆ ನಮ್ಮ ಅಪ್ಪ ಹತ್ರ ಬಿಡಕ್ ಹೋಗಿದ್ದ. ಅವನು ನನ್ನ ಬಿಟ್ಟು ನಾನು ರೀಚ್ ಆದ್ರೆ ನಮ್ಮ ಅಪ್ಪ ಅಂತವ್ರು ಇನ್ನೂ 10 ನಿಮಿಷ ಆಗುತ್ತೆ, ಕಾಯಿ ಪಡ್ತೀನಿ ಅಂತ. ಇನ್ನೂ ಏನಕ್ಕೆ 10 ನಿಮಿಷ ಕಾಯ್ಬೇಕಂತ ನಾನು ಎಗ್ ರೋಲ್ ತಿನ್ನಕ್ಕೆ ಹೊರಟೆ. ಅದಕ್ಕೆ ನಮ್ಮ ಅಪ್ಪನೂ ಬಂದರು ಅಷ್ಟೊತ್ತಿಗೆ ಗೈಸ್. ಈ ಡೇ ಇಲ್ಲೇನು ಮಾಡೋಣ, ನೆಕ್ಸ್ಟ್ ಮಿನಿ ಬ್ಲಾಗಲ್ಲಿ ಸಿಗೋಣ. ಬಾಯ್. ಸಬ್ಸ್ಕ್ರೈಬ್ ಮಾಡ್ರಪ್ಪ.